ಎಲ್ಲರಿಗೂ ನಮಸ್ಕಾರ. ಈ ವರ್ಷದ ವಿಜ್ಞಾನ ವಿಚಾರಗೋಷ್ಠಿಯ ವಿಷಯ ಕೃತಕ ಬುದ್ಧಿಮತ್ತೆ, ಸಂಭವನೀಯತೆ ಮತ್ತು ಕಾಳಜಿ ಅನ್ನುವಂಥ ವಿಷಯವನ್ನು ಆಯ್ಕೆ ಮಾಡಲಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಕನ್ಸರ್ನ್ಸ್ ಅಂತೇಳಿ ಹೇಳ್ತೇವೆ. ಸೊ ಈ ವಿಷಯದ ಕುರಿತು ಸ್ವಲ್ಪ ವಿಚಾರ ಮಾಡೋಣ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ಈ ಕೃತಕ ಬುದ್ಧಿಮತ್ತೆ ಎಂದರೇನು ಎಂಬ ಪ್ರಶ್ನೆ ಬಹಳಷ್ಟು ಜನರನ್ನು ಕಾಡಿರುತ್ತೆ. ಏನು ಅಂತಂದರೆ, ಕೃತಕ ಬುದ್ಧಿಮತ್ತೆ ಎಂಬುದು ಮನುಷ್ಯರಂತೆಯೇ ಯಂತ್ರಗಳು ಯೋಚನೆ ಮಾಡುವ ಮತ್ತು ಕಲಿಯುವ ಸಾಮರ್ಥ್ಯವೆಂದು ಹೇಳಬಹುದು. ಈಗಾಗಲೇ ನಮಗೆ ತಿಳಿದಿದೆ ಏನು ಅಂತಂದರೆ, ಪ್ರಾಣಿ ವಂಶಗಳಲ್ಲಿಯೇ ಅತ್ಯಂತ ಬುದ್ಧಿವಂತ ಪ್ರಾಣಿ ಎಂದರೆ ಮನುಷ್ಯ ಅಂತ ನಾವು ಹೇಳ್ತೇವೆ. ಏಕೆಂದರೆ ಒಂದು ಮಾನವನ ಒಂದು ಸರ್ವಶ್ರೇಷ್ಠವಾದಂಥ ಆ ಒಂದು ಯೋಚಿಸುವ ಶಕ್ತಿಯಿಂದಾಗಿ ಉಳಿದೆಲ್ಲ ಪ್ರಾಣಿಗಳಿಗಿಂತ ಭಿನ್ನವಾಗಿ ಮನುಷ್ಯ ನಿಲ್ತಾನೆ. ಆದರೆ ಇಲ್ಲೇನಾಗತ್ತೆ ಅಂದರೆ, ಮಾನವ ತನ್ನ ಯೋಚಿಸುವ ಬುದ್ಧಿವಂತಿಕೆಯಿಂದ ಸ್ಮಾರ್ಟ್ಫೋನ್ಗಳನ್ನು ಅನ್ವೇಷಣೆ ಮಾಡಿದ, ಕಂಪ್ಯೂಟರ್ಗಳನ್ನು ಕಂಡುಹಿಡಿದ, ಇಂಟರ್ನೆಟ್ಟನ್ನು ಕೂಡ ಆವಿಷ್ಕಾರ ಮಾಡಿದ. ಹೀಗೆ ಈ ಎಲ್ಲವನ್ನು ಆವಿಷ್ಕಾರ ಮಾಡ್ತಾ ಅವನ ತಲೆಯಲ್ಲಿ ಒಂದು ವಿಚಾರ ಬಂತು. ಏನು ಅಂತಂದರೆ, ಮಾನವನಂತೆ ಯೋಚಿಸುವ ಯಂತ್ರಗಳನ್ನು ಏಕೆ ನಿರ್ಮಾಣ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ತಲೆಯಲ್ಲಿ ಬಂತು. ಅದೇ ಮುಂದೆ ಏನಾಯಿತು ಅಂದರೆ, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ತಂತ್ರಜ್ಞಾನವನ್ನು ಹುಟ್ಟಾಕಲಿಕ್ಕೆ ಕಾರಣವಾಯಿತು ಅಂತೇಳಿ ನಾವು ಹೇಳಬಹುದು. ಅಂದರೆ ಇಷ್ಟೇ, ಮಾನವನಂತೆ ಯೋಚಿಸುವ ಯಂತ್ರಗಳನ್ನೇ ನಾವು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಹೇಳಬಹುದು. ಹಾಗಾದರೆ ಈ ಯಂತ್ರಗಳು ಮಾನವನಂತೆ ಯೋಚಿಸುವುದು ಹೇಗೆ ಸಾಧ್ಯವಾಗುತ್ತದೆ ಎಂದು ನೋಡಿದಾಗ, ಇದಕ್ಕೆ ಕಾರಣ ಆ ಒಂದು ಯಂತ್ರಗಳಲ್ಲಿ ಪ್ರೋಗ್ರಾಮಿಂಗನ್ನು ಮಾಡಲಾಗಿರುತ್ತೆ. ಮೊದಲೇ ಪ್ರೋಗ್ರಾಮಿಂಗನ್ನು ಬರೆಯಲಾಗಿರುತ್ತೆ. ಆ ಪ್ರೋಗ್ರಾಮಿಂಗ್ ಆಧಾರದ ಮೇಲೆ ಅದು ಏನು ಮಾಡುತ್ತೆ ಅಂದರೆ, ಮನುಷ್ಯನಂತೆ ಯೋಚಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ನಾವು ಹೇಳ್ತೀವಿ. ಇಷ್ಟೊಂದು ಆಸಕ್ತಿಯುತವಾದಂಥ ಈ ಒಂದು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕಂಡುಹಿಡಿದವರು ಯಾರು, ಈ ಪದವನ್ನು ಯಾರು ಬಳಸಿದರು ಎಂಬ ಕುತೂಹಲ ಸಾಮಾನ್ಯವಾಗಿ ಕಾಡಿರುತ್ತೆ. ಅವರೇ ಈ ಮಹಾನ್ ವಿಜ್ಞಾನಿಯ ಒಂದು ಭಾವಚಿತ್ರವನ್ನು ತಾವಿಲ್ಲಿ ಕಾಣ್ಬೋದು. ಇವರ ಹೆಸರು ಜಾನ್ ಮೆಕಾರ್ಥಿ ಅಂತೇಳಿ, ವೆರಿ ಇಂಪಾರ್ಟೆಂಟ್. ಸೊ ಇವರ ಹೆಸರು ಏನು ಅಂತಂದರೆ ಜಾನ್ ಮೆಕಾರ್ಥಿ. ಜಾನ್ ಮೆಕಾರ್ಥಿ ಅನ್ನುವಂಥ ವಿಜ್ಞಾನಿ 1956ರಲ್ಲಿ ಇನ್ ದ ಇಯರ್ 1956 ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವ ಪದವನ್ನು ಇವರೇ ಮೊಟ್ಟ ಮೊದಲು ಸೃಷ್ಟಿಸಿದರು. ಮೆಕಾರ್ಥಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬುದ್ಧಿವಂತ ಯಂತ್ರಗಳನ್ನು ತಯಾರಿಸುವ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಎಂದು ಇವರು ವ್ಯಾಖ್ಯಾನಿಸುತ್ತಾರೆ. ಅವರು 1960ರ ದಶಕದಲ್ಲಿ, ವೆರಿ ಇಂಪಾರ್ಟೆಂಟ್, ಇನ್ ದ ಇಯರ್ 1960 1960ರ ದಶಕದಲ್ಲಿ LISP ಅನ್ನುವಂಥ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯ ಪ್ರೋಗ್ರಾಮಿಂಗ್ ಭಾಷೆಯ ಅಭಿವೃದ್ಧಿಗೂ ಕೂಡ ಇವರು ಕಾರಣ ಆಗ್ತಾರೆ. ಹೀಗಾಗಿ ಕೃತಕ ಬುದ್ಧಿಮತ್ತೆಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಜಾನ್ ಮೆಕಾರ್ಥಿ ಅವರು. ಹೀಗಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಕ್ಷೇತ್ರಕ್ಕೆ ಇವರು ನೀಡಿದ ಅಮೂಲಾಗ್ರ ಕೊಡುಗೆಗಳಿಗಾಗಿ ಇವರನ್ನು ನಾವು ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫಾದರ್ ಆಫ್ AI ಅಂತೂ ಕೂಡ ಇವ್ರನ್ನ ಕರಿತೀವಿ. ಅಂದರೆ ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಎಂದು ಜಾನ್ ಮೆಕಾರ್ಥಿ ಅವರನ್ನು ನಾವು ಸಂಬೋಧನೆ ಮಾಡ್ತೇವೆ ಅನ್ನುವಂಥದ್ದು. ಸೊ ಇಷ್ಟೊಂದು ದೊಡ್ಡ ಮಟ್ಟದ ಕೊಡುಗೆಯನ್ನು ಈ ಮಹಾನ್ ವಿಜ್ಞಾನಿಯವರು ವಿಶ್ವಕ್ಕೆ ಪರಿಚಯಿಸಿದರು ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ ಉದ್ಭವ ಆಗತ್ತೆ, ಕೃತಕ ಬುದ್ಧಿಮತ್ತೆ ಸಂಭವನೀಯತೆಗಳು ಅಂದರೆ ಮುಂದಿನ ಸಂಭವನೀಯತೆಗಳು ಜಗತ್ತನ್ನು ಯಾವ ರೀತಿ ಕೃತಕ ಬುದ್ಧಿಮತ್ತೆ ಆಳಬಹುದು, ಅದರದ್ದು ಶಕ್ತಿ ಸಾಮರ್ಥ್ಯಗಳು ಏನಿರಬಹುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ವಿ ಅಂತಂದರೆ, ಮುಖ್ಯವಾಗಿ ಆರೋಗ್ಯ ಕಾಳಜಿ
ಅಂತಂದರೆ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಕ್ಷೇತ್ರ ನಾವೇನು ನೋಡ್ತೇವಲ್ಲ, ಮುಖ್ಯವಾಗಿ ವೈದ್ಯಕೀಯ ರೋಗ ನಿರ್ಣಯ ಇರ್ಬೋದು, ಔಷಧ ಅನ್ವೇಷಣೆಯಲ್ಲಿರ್ಬೋದು, ರೋಗಿಗಳ ಮೇಲ್ವಿಚಾರಣೆ ಮತ್ತು ರೋಗ ತಡೆಗಟ್ಟುವಿಕೆ ಮತ್ತು ರೋಗ ನಿರ್ವಹಣೆಗಾಗಿ ಡೇಟಾ ವಿಶ್ಲೇಷಣೆಯಲ್ಲಿಯೂ ಕೂಡ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ತುಂಬ ಸಹಾಯಕವಾಗಿದೆ ಎಂದು ನಾವು ಹೇಳುತ್ತೇವೆ. ಅಷ್ಟೇ ಅಲ್ಲ, ಈ ಎ ಐ ಅಲ್ಗಾರಿದಮ್ಗಳನ್ನು ಎಕ್ಸ್ ಕಿರಣಗಳು, MRIಗಳು, ಸಿಟಿ ಸ್ಕ್ಯಾನರ್ಗಳಂತಹ ವೈದ್ಯಕೀಯ ಚಿತ್ರಗಳನ್ನು ವಿಶ್ಲೇಷಿಸಲು ಕೂಡ ಬಳಸಲಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಇದರ ಜೊತೆಗೇನೆ ಈ ಒಂದು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೂರದಲ್ಲಿರುವ ರೋಗಿಗಳ ಮೇಲ್ವಿಚಾರಣೆ ಮಾಡಲಿಕ್ಕೆ ಮತ್ತು ಟೆಲಿಮೆಡಿಸಿನ್ ಸೇವೆಯನ್ನು ಒದಗಿಸಲಿಕ್ಕೂ ಕೂಡ ಇದು ತುಂಬ ನಿರ್ಣಾಯಕವಾದ ಪಾತ್ರವನ್ನು ವಹಿಸಲಿದೆ ಅಂತೇಳಿ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಏನು ಅಂತಂದರೆ ತನ್ನ ಛಾಪನ್ನು ಮೂಡಿಸಬಲ್ಲದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಮುಂದಿನ ಕೆಲವು ಉಪಯೋಗಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳು ಬೆಳೆಯ ಮೇಲ್ವಿಚಾರಣೆ, ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಬೆಳೆಯ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಕೃತಕ ಬುದ್ಧಿಮತ್ತೆಯನ್ನು ನಾವು ಬಳಸ್ಬೋದು ಅನ್ನುವಂಥದ್ದು. ಕೀಟ ಪತ್ತೆ ಮಾಡಲಿಕ್ಕೆ ಉಪಯೋಗಿಸ್ಬೋದು, ಇಳುವರಿ ಮುನ್ಸೂಚನೆಯನ್ನು ಒದಗಿಸಲಿಕ್ಕೆ, ಕೃಷಿ ನಿರ್ವಹಣೆಯಲ್ಲಿ ಸಾಕಷ್ಟು ಇವು ಏನು ಅಂತಂದರೆ ಪರಿಣಾಮವನ್ನು ಬೀರಬಲ್ಲದು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಈಗಾಗಲೇ AI ಚಾಲಿತ ಟ್ರ್ಯಾಕ್ಟರ್ಗಳನ್ನು ವಿಶ್ವದ ಕೆಲವು ರಾಷ್ಟ್ರಗಳಲ್ಲಿ ಬಳಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು, ವೆರಿ ಇಂಪಾರ್ಟೆಂಟ್, ಈಗಾಗಲೇ ನಮ್ಮ ದೇಶದಲ್ಲೂ ಕೂಡ ಕೆಲವು ಭಾಗಗಳಲ್ಲಿ AI ಚಾಲಿತ ಡ್ರೋನ್ಗಳನ್ನು ಈಗಾಗಲೇ ಬಳಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. AI ಚಾಲಿತ ಡ್ರೋನ್ಗಳು ಮತ್ತು ರೋಬೋಟಿಕ್ಗಳು, AI ಚಾಲಿತ ರೋಬೋಟಿಕ್ಗಳು ಏನದಾವಲ್ಲ, ಇವು ಕೃಷಿ ಕ್ಷೇತ್ರದಲ್ಲಿ ಕಟಾವು ಮಾಡಲಿಕ್ಕೆ, ಕಟಾವು ಸಾಧನಗಳಲ್ಲಿಯೂ ಕೂಡ ಉಪಯೋಗಕ್ಕೆ ಬರ್ತಾವೆ ಅನ್ನುವಂಥದ್ದು. ಕೃಷಿಯಲ್ಲಿ ಕ್ರಾಂತಿಯನ್ನು ನಿರ್ಮಿಸ್ಬೋದು ಅಂತೇಳಿ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಯಂತ್ರ ಕಲಿಕೆ ಅಥವಾ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ಗಳು ಬೆಳೆಗಳ ಚಿತ್ರಗಳನ್ನು ವಿಶ್ಲೇಷಿಸಿ ಆರಂಭಿಕ ಹಂತದಲ್ಲಿ ರೋಗ, ಕೀಟಗಳ ಭಾಷೆಗಳ ಲಕ್ಷಣಗಳನ್ನು, ಕೀಟ ಬಾಧೆಗಳೇನಿರ್ತಾವಲ್ಲ, ಕೀಟ ಬಾಧೆಗಳ ಲಕ್ಷಣಗಳನ್ನು ಗುರುತಿಸ್ಬೋದು. ಇದರಿಂದ ಬೆಳೆ ನಷ್ಟವನ್ನು ನಾವು ಪರಿಣಾಮಕಾರಿಯಾಗಿ AI ಬಳಸಿಕೊಂಡು ತಡೆಗಟ್ಟಬಹುದು ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಉಪಯೋಗಗಳನ್ನು ಕೃಷಿ ಕ್ಷೇತ್ರದಲ್ಲಿ AI ಸಮರ್ಥವಾಗಿ ನಿರ್ವಹಿಸಬಲ್ಲದು ಅಂತೇಳಿ ನಾವು ಹೇಳ್ತೇವೆ. ಇನ್ನು ಮುಂದಿನ ಒಂದು ಉಪಯೋಗವನ್ನು ನಾವು ನೋಡೋದಾದರೆ, ಪರಿಸರ ನಿರ್ವಹಣೆಯಲ್ಲಿಯೂ ಕೂಡ ಏನು ಅಂತಂದರೆ ಇವುಗಳ ಪಾತ್ರ ತುಂಬ ದೊಡ್ಡದು ಅಂತೇಳಿ ನಾವು ಹೇಳ್ತೇವೆ. ಮಾಲಿನ್ಯವನ್ನು ಮೇಲ್ವಿಚಾರಣೆ ಮಾಡುವಂಥದ್ದು ಮತ್ತು ನೈಸರ್ಗಿಕ ವಿಕೋಪ ಮುನ್ಸೂಚನೆಯಲ್ಲಿಯೂ ಕೂಡ AI ತುಂಬ ಸಹಾಯಕವಾಗಿದ್ದಾವೆ ಅಂತೇಳಿ ನಾವು ಹೇಳ್ತೇವೆ. ಸೊ ಇಲ್ಲಿ ನೋಡ್ಬೋದು, ಪರಿಸರ ನಿರ್ವಹಣೆಯಲ್ಲಿ AI ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಬೋದು ಅಂತೇಳಿ. ಒಂದು, ಕಾಡುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಇರ್ಬೋದು, ನೀರಿನ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡೋದು, ನೀರು ಪೋಲಾಗದಂತೆ ರಕ್ಷಣೆ ಮಾಡಲಿಕ್ಕೆ ಇರ್ಬೋದು. ಅಷ್ಟೇ ಅಲ್ಲ, ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಿಸುವುದು, ಬುದ್ಧಿವಂತಿಕೆಯಿಂದ ಬಳಸುವಿಕೆಯಲ್ಲಿ, ಆಮ್ಯಾಗ ಭೂಮಿಯನ್ನು ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು ಅನ್ನುವಂಥದ್ದು ಪ್ಲ್ಯಾನ್ ಮಾಡುವಂಥದ್ರಲ್ಲಿ, ಆಮೇಲೆ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಲ್ಲಿ, ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ AI ತುಂಬ ನಿರ್ಣಾಯಕ ಪಾತ್ರವನ್ನು ವಹಿಸುವ ಮೂಲಕ ಪರಿಸರ ನಿರ್ವಹಣೆಯಲ್ಲಿ ತನ್ನ ಛಾಪನ್ನು ಮೂಡಿಸಿದೆ ಅಂತೇಳಿ ನಾವು ಹೇಳ್ಬೋದು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಮುಂದಿನ ಒಂದು ಉಪಯೋಗವನ್ನು ನೋಡೋದಾದರೆ, AI ಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ನಗರಗಳು ತಮ್ಮ ಕಾರ್ಯಾಚರಣೆಗಳನ್ನು ಉತ್ತಮಗೊಳಿಸ್ಬೋದು, ಸಂಪನ್ಮೂಲ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಬೋದು ಮತ್ತು ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸಲಿಕ್ಕೂ ಕೂಡ ಸಹಾಯಕ ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತೆ ತಂತ್ರಗಳನ್ನು ವಿಭಿನ್ನ ಕ್ಷೇತ್ರಗಳಲ್ಲಿ ಬಳಸಿಕೊಳ್ಳುವ ಮೂಲಕ ಏನು ಮಾಡ್ಬೋದು ಅಂದರೆ, ನಾವು ಸ್ಮಾರ್ಟ್ ಸಿಟಿಗಳನ್ನು ನಿರ್ಮಾಣ ಮಾಡ್ಬೋದು. ಅಂದರೆ ಅದು ಸ್ಮಾರ್ಟ್ ಎಜುಕೇಷನ್ ಇರ್ಬೋದು, ಸ್ಮಾರ್ಟ್ ಲಿವಿಂಗ್, ಸ್ಮಾರ್ಟ್ ಬಿಸ್ನೆಸ್, ಸ್ಮಾರ್ಟ್ ಎನ್ವಿರಾನ್ಮೆಂಟ್, ಸ್ಮಾರ್ಟ್ ಮೊಬಿಲಿಟಿ, ಸ್ಮಾರ್ಟಾಗಿ ಬಳಸುವಂಥದ್ದು ಇರ್ಬೋದು, ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್,
ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಆಮೇಲೆ ಸರ್ಕಾರದ ಒಂದು ಸವಲತ್ತುಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವಂಥದ್ದಿರ್ಬೋದು. ಹೌದು. ಆಮೇಲೆ ಅಷ್ಟೇ ಅಲ್ಲ, ಸಂಶೋಧನಾತ್ಮಕ ಒಂದು ಕಲಿಕೆಗೂ ಕೂಡ ಇದು ಸಹಾಯಕ ಆಗ್ಬೋದು ಅಂತೇಳಿ ನಾವು ಹೇಳ್ತೇವೆ. ಈ ರೀತಿಯಾಗಿ ಸಂಪೂರ್ಣವಾಗಿ ಒಂದು ವಾಹನಗಳ ದಕ್ಷತೆಯನ್ನು ನಿರ್ವಹಿಸುವ ಮೂಲಕ ಇರ್ಬೋದು, ವಾಹನಗಳಿಂದ ಬರುವಂಥ ಈ ಮಾರಕವಾದಂಥ ಇಂಗಾಲವನ್ನು ತಡೆಗಟ್ಟುವಲ್ಲಿ ಇರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಉಪಯೋಗಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಸ್ಮಾರ್ಟ್ ಸಿಟಿಗಳನ್ನು ನಾವು ಏನು ಅಂತಂದರೆ ನಿರ್ಮಿಸ್ಬೋದು ಅನ್ನುವಂಥದ್ದು. ಓಕೆ. ಸೊ ಇಷ್ಟೆಲ್ಲ ಉಪಯೋಗಗಳು AI ನಿರ್ವಹಿಸುತ್ತೆ ಅನ್ನುವಂಥದ್ದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಇನ್ನೂ ಹಲವಾರು ಉಪಯೋಗಗಳನ್ನು ನೋಡಿದ್ವಿ ಅಂತಂದರೆ, ಒಂದು AI ವಿದ್ಯುತ್ ಗ್ರಿಡ್ಗಳ ಒಂದು ಕಾರ್ಯಾಚರಣೆಯನ್ನು ಉತ್ತಮಗೊಳಿಸುವ ಮೂಲಕ, ಶಕ್ತಿಯ ತ್ಯಾಜ್ಯವನ್ನು ಕಡಿಮೆ ಮಾಡುವ ಮೂಲಕ ನಗರ ಪ್ರದೇಶಗಳಲ್ಲಿ ಇಂಧನ ನಿರ್ವಹಣೆಯನ್ನು ಮಾಡಬಹುದು ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಅಂದರೆ ವಿದ್ಯುತ್ ಅಸಮರ್ಪಕವಾಗಿ ಇರುವಂಥ ವಿದ್ಯುತ್ ವ್ಯವಸ್ಥೆಗಳನ್ನು ಸರಿಪಡಿಸಿ ವಿದ್ಯುತ್ ಸೋರಿಕೆಯನ್ನು ತಡೆಗಟ್ಟಲಿಕ್ಕೆ, ಆಮೇಲೆ ಶಕ್ತಿಯ ವ್ಯಯವನ್ನು ನಿಯಂತ್ರಿಸಲಿಕ್ಕೂ ಕೂಡ ಏನಾಗುತ್ತೆ ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತೆ ಅದು ಸಹಾಯಕವಾಗಬಲ್ಲದು ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಒಂದು ಈ ರೀತಿಯಾಗಿ ನಾವು ಅವುಗಳನ್ನು ನೋಡ್ತಾ ಹೋದ್ವಿ ಅಂದರೆ ಸಾಕಷ್ಟು ಉಪಯೋಗಗಳನ್ನು, ಒಂದು ನೀರಿನ ವಿತರಣೆಯನ್ನು ಸುಧಾರಿಸಲು, ನೀರಿನ ಸೋರಿಕೆಯನ್ನು ಪತ್ತೆ ಹಚ್ಚಲು, ನೈಜ ಸಮಯದಲ್ಲಿ ನೀರಿನ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಕೂಡ ಈ ಒಂದು ಕೃತಕ ಬುದ್ಧಿಮತ್ತೆ ಸಹಾಯಕವಾಗಬಲ್ಲದು ಅಂತೇಳಿ ಹೇಳ್ಬೋದು ಅನ್ನುವಂಥದ್ದು. ಸೊ ಇನ್ನು ಕೊನೆಯದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಂದ್ವಿ ಅಂದರೆ AI ಪಾತ್ರ ಅದು ಅತ್ಯದ್ಭುತ ಅಂತ ಹೇಳ್ಬೋದು. ಹೇಗೆ ಅಂತ ನಾವು ನೋಡೋದಾದರೆ ಮುಖ್ಯವಾಗಿ ಒಂದು ಏನು ಅಂತಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದ್ಯಾರ್ಥಿಯ ಕಲಿಕೆಯ ಅಭ್ಯಾಸಗಳನ್ನು ಅವರ ಅಗತ್ಯಗಳಿಗೆ ತಕ್ಕಂತೆ ಶೈಕ್ಷಣಿಕ ವಿಷಯ ಹೊಂದಿಸಲು, ವಿದ್ಯಾರ್ಥಿಯ ಕಾರ್ಯಕ್ಷಮತೆ ಗುರುತಿಸಲು ನಾವೇನು ಮಾಡ್ಬೋದು ಅಂದರೆ ಕೃತಕ ಬುದ್ಧಿಮತ್ತೆಯ ಡೇಟಾವನ್ನು ವಿಶ್ಲೇಷಿಸಬಹುದು. ಯಾವ ಕೋರ್ಸ್ಗಳು ಬೇಕು, ಪ್ರವೇಶಗಳ ಕುರಿತು, ಆಮೇಲೆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಚಾಟ್ಬಾಟ್ಗಳನ್ನು AI ಒದಗಿಸಬಹುದು. ಪಾಠ ಯೋಜನೆಗಳನ್ನು ರಚಿಸಲು ಶಿಕ್ಷಕರಿಗೆ ಸಹಾಯಕವಾಗಬಲ್ಲದು. ಆಮೇಲೆ ಶಿಕ್ಷಣ ತಜ್ಞರಿಗೆ ಸ್ವಯಂ ಚಾಲಿತ ಶ್ರೇಣೀಕರಣ ಪ್ರಕ್ರಿಯೆಯನ್ನು AI ಒದಗಿಸಬಹುದು. ಅಷ್ಟೇ ಅಲ್ಲ, ವಿಶೇಷ ಅಗತ್ಯವುಳ್ಳವರಿಗೆ ಏನಾಗತ್ತೆ ಅಂದರೆ AI ಅದು ಸಂಕೇತ ಮೂಲಕ ಭಾಷೆಯನ್ನು ಅನುವಾದ ಮಾಡಲಿಕ್ಕೂ ಕೂಡ AI ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಹಾಯಕವಾಗಬಲ್ಲದು ಅಂತೇಳಿ. ಅಂದರೆ ಭಾಷೆ ಅರ್ಥ ಆಗದೆ ಹೋದರೆ ಕೆಲವು ಏನು ಮಾಡ್ಬೋದು ಅಂದರೆ ಆ ಭಾಷೆಯನ್ನು ಅದು ಸಂಕೇತಗಳಾಗಿ ಮಾರ್ಪಡಿಸಿ ಆ ಒಂದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಹಾಯಕವಾಗಬಲ್ಲದು ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು. ಸೊ ಕಲಿಕೆಯನ್ನು ದೃಢೀಕರಿಸಲಿಕ್ಕೆ, ಕಲಿಕೆಯ ಒಂದು ವಿಶ್ಲೇಷಣೆಗೆ, ಆಮೇಲೆ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ, ಹೊಂದಾಣಿಕಾ ಕಲಿಕೆ, ವೈಯಕ್ತಿಕ ಕಲಿಕೆ, ಫೀಡ್ಬ್ಯಾಕ್ಗಳನ್ನು ಕೊಡಲಿಕ್ಕೆ ಇರ್ಬೋದು. ಈ ಎಲ್ಲದಕ್ಕೂ ಕೂಡ ಏನು ಅಂತಂದರೆ ಈ ನಮ್ಮದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಆಧಾರಿತ ಕಲಿಕೆ ಸಹಾಯಕವಾಗಬಲ್ಲದು ಅಂತೇಳಿ ಹೇಳ್ತೇವೆ ಅನ್ನುವಂಥದ್ದು. ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಇಷ್ಟೆಲ್ಲ ಉಪಯೋಗಗಳಿದ್ದರೂ ಕೂಡ ಕೆಲವು ಕಾಳಜಿಯನ್ನು ಕೂಡ ಇದರ ಬಗ್ಗೆ ನಾವು ವಹಿಸ್ಕೋಬೇಕಾಗತ್ತೆ. ಏನು ಕಾಳಜಿ ವಹಿಸಬೇಕು ಕೃತಕ ಬುದ್ಧಿಮತ್ತೆಯನ್ನು ಬಳಸುವಾಗ ಅಂತ ನೋಡಿದಾಗ, AI ಮತ್ತು ರೋಬೋಟಿಕ್ಸ್ಗಳು ಮಾನವರು ಹಿಂದೆ ಮಾಡಿದ ಕಾರ್ಯಗಳನ್ನು ನಿರ್ವಹಿಸಲು ಹೆಚ್ಚಾಗಿ ಬಳಸಲಾಗುತ್ತಿದೆ. ಇದು ಉತ್ಪಾದನೆ, ಸಾರಿಗೆ, ಚಿಲ್ಲರೆ ವ್ಯಾಪಾರದಂಥ ಕ್ಷೇತ್ರಗಳಲ್ಲಿ ಉದ್ಯೋಗ ನಷ್ಟಕ್ಕೆ ಕಾರಣವಾಗುತ್ತದೆ. ಕಾರ್ಮಿಕರ ಸ್ಥಳಾಂತರ ಮತ್ತು ಆದಾಯದ ಅಸಮಾನತೆಯ ಪರಿಣಾಮವಾಗಿ ಸಮಾಜದಲ್ಲಿ ಸಾಮಾಜಿಕ ಅಶಾಂತಿಯನ್ನು ಇದು ಹುಟ್ಟುಹಾಕ್ಬೋದು ಅನ್ನುವಂಥದ್ದು, ನಿರುದ್ಯೋಗ ಪ್ರಮಾಣವನ್ನು ಸೃಷ್ಟಿ ಮಾಡಬಹುದು ಅನ್ನುವಂಥದ್ದು ಕೂಡ ಒಂದು ಇಲ್ಲಿ ವಿಚಾರ ಮಾಡಬೇಕಾದಂಥ ಒಂದು ಆತಂಕವಾಗಿದೆ ಅಂತೇಳಿ ಹೇಳ್ತೇನೆ. ನಂತರ
ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಭಾಳಷ್ಟು ನಾವು ಕೇಳುವಂಥ ಪದ ಡೀಪ್ ಫೇಕ್ಸ್ ಅಂತೇಳಿ. ಡೀಪ್ ಫೇಕ್ ಏನಿದು? ಡೀಪ್ ಫೇಕ್ ಅಂದರೆ ಏನು ಎಂಬುದನ್ನು ನಾವು ನೋಡೋದಾದರೆ ಭಾಳಷ್ಟು ಸಂದರ್ಭದಲ್ಲಿ ತಾವು ನೋಡಿರ್ತೀರಿ ಡೀಪ್ ಫೇಕ್. ಸೊ ವಾಟ್ ಈಸ್ ಮೀನ್ಡ್ ಬೈ ದಿಸ್ ಡೀಪ್ ಫೇಕ್? ಸೊ ಡೀಪ್ ಫೇಕ್ ಅಂದರೆ ಏನು ಎಂಬುದನ್ನು ನಾವು ನೋಡೋದಾದರೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸ್ಕೊಂಡು, ವೆರಿ ಇಂಪಾರ್ಟೆಂಟ್, ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಧ್ವನಿ ಇರ್ಬೋದು, ಅಂದರೆ ಆಡಿಯೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು, ಇವುಗಳನ್ನು ಏನು ಮಾಡ್ತಾರೆ ಅಂದರೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಧ್ವನಿ ಅಥವಾ ಆಡಿಯೋ ಅಥವಾ ವಿಡಿಯೋವನ್ನು ಬದಲಿಸುವುದನ್ನು ನಾವು ಡೀಪ್ ಫೇಕ್ ಎಂದು ಕರೆಯುತ್ತೇವೆ. ತಪ್ಪು ಮಾಹಿತಿ ಅಥವಾ ದುರುದ್ದೇಶಪೂರಿತ ವಿಷಯವನ್ನು ಹರಡಲು ಈ AI ತಂತ್ರಜ್ಞಾನದ ಸಂಭಾವ್ಯ ದುರುಪಯೋಗವು ಡಿಜಿಟಲ್ ಮಾಧ್ಯಮದ ವಿಶ್ವಾಸಾರ್ಹತೆಗೆ ಗಂಭೀರ ಬೆದರಿಕೆಯನ್ನು ಒಡ್ಡುತ್ತಿದೆ ಎಂದು ನಾವು ಹೇಳ್ತೇವೆ. ಸೊ ಹೀಗಾಗಿ ಒಂದು ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶಕ್ಕಾಗಿ ಯಾರ್ದಾದ್ರೂ ಡೀಪ್ ಫೇಕ್ ಅದು ಧ್ವನಿ ಆದರೂ ಇರ್ಬೋದು ಅಥವಾ ವಿಡಿಯೋವನ್ನಾದರೂ ಫೇಕ್ ಮಾಡ್ಬೋದು ಅನ್ನುವಂಥದ್ದು, ಇದರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಗೌಪ್ಯತೆ ಉಲ್ಲಂಘನೆ, AI ಚಾಲಿತ ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಸಮ್ಮತಿ ಇಲ್ಲದೆ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ದುರುಪಯೋಗಪಡಿಸಿಕೊಳ್ಳಬಹುದು. ಸ್ವಾಯತ್ತ ವಾಹನವು ಅಂದರೆ ತನ್ನಷ್ಟಕ್ಕೆ ತಾನೇ AI ಆಧಾರಿತ ಸ್ವಯಂಚಾಲಿತ ವಾಹನವು ಅಪಘಾತಕ್ಕೆ ಕಾರಣವಾದರೆ ಹೊಣೆ ಯಾರು? ಪಾರದರ್ಶಕತೆಯ ಕೊರತೆ, AI ವ್ಯವಸ್ಥೆ ಒಬ್ಬ ವ್ಯಕ್ತಿಗೆ ಸಾಲ ಅಥವಾ ಉದ್ಯೋಗ ನಿರಾಕರಿಸಿದರೆ ಏಕೆ ಎಂದು ತಿಳಿದುಕೊಳ್ಳುವ ಹಕ್ಕು ವ್ಯಕ್ತಿಗೆ ಇರುತ್ತದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ವಿವರಿಸಲು ತುಂಬ ಸಂಕೀರ್ಣವಾಗಿದ್ದರೆ ಇದು ವ್ಯಕ್ತಿಯನ್ನು ನಿರಾಶೆಗೊಳಿಸಬಹುದು ಅಂತ ನಾವು ಹೇಳ್ತೇವೆ. ಸೊ AI ಪ್ರಜ್ಞಾಪೂರ್ವಕವಾಗಿ ಅಥವಾ ಅರಿವಿಲ್ಲದೆ ಕೆಲವು ಪಕ್ಷಪಾತಗಳೊಂದಿಗೆ ಪ್ರೋಗ್ರಾಮ್ ಮಾಡಿದರೆ ಅದು ಅನ್ಯಾಯದ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಕಾರಣವಾಗಬಹುದು ಅಂತೇಳಿ ನಾವು ಹೇಳ್ತೇವೆ. ಇದಷ್ಟು ವಿಷಯಗಳು ಏನು ಅಂತಂದರೆ ಕೃತಕ ಬುದ್ಧಿ ಮತ್ತು ಸಂಭವನೀಯತೆ ಮತ್ತು ಕಾಳಜಿಗಳಿಗೆ ಸಂಬಂಧಿಸಿದ್ದು. ಈ ರೀತಿಯಾಗಿ ತಂತ್ರಜ್ಞಾನವನ್ನು ನಾವು ಇದನ್ನು ವರವಾಗಿ ಬಳಸ್ಕೊಂಡ್ರೆ ಇದು ಮುಂದಿನ ಒಂದು ದಿನಮಾನಗಳಲ್ಲಿ ಒಂದು ಅದ್ಭುತ ತಂತ್ರಜ್ಞಾನವಾಗಿ ಮನುಷ್ಯನಿಗೆ ಎಲ್ಲ ರೀತಿಯಿಂದಲೂ ಸಹಕಾರಿಯಾಗಬಲ್ಲದು. ಧನ್ಯವಾದಗಳು.